ಅರಿಯಟ್ಟಿಯಲ್ಲ ಶಿವ ಕೊನೆಗೊಮ್ಮೆ ನೋಡು ಈ ಬೈರಿನ ರುಚಿಯನ್ನು ಕಟ್ ಹಾಕಿ ಹೊಡೆಯುವ ನಿಮ್ಮಂತ ಕೆಲಸವಂತ ಹೆಂಗಸ ಮಾಡ್ತಾಳೆ ಶೇಂಡ್ರ್ಯ ಗಂಡಸಾಗಿ ಬೆಚ್ಚಿ ಹೊಡಿರಿ ಹುಲಿಯಂತೆ ನೋಡ್ತೀನಿ ಒಂದು ಕೈಲ ಇದೇ ರೀತಿ ಮಾಡಿದ್ದ ಆದ್ರ ಕ್ಷಣದಾಗ ನನ್ನ ಅಳಿಯ ಬರ್ತಾನ ಕ್ಯಾಸೆಟ್ ಕೇಳಲಿ ನಿಮ್ಮ ಚರ್ಮ ಸುಲಿತಾನ ಎಲ್ಲಿ ತಾನೆ ನಿನ್ನಳಿಯ ಗಂಡಸಾಗಿಯವನು ಅವರ ಅಪ್ಪನ ಮಗನೇ ಆಗಿದ್ದರೆ ಬಂದು ಬಿಡಿಸಿಕೊಂಡು ಹೋಗಲೀಗ ನಿನ್ನನ್ನು. ಲೇ ಪ್ರಕಾಶ್ ಗೌಡ, ಈಗ ನಮ್ಮ ಅಪ್ಪನ ಮಗನ ಹಾಗೆ ನಿನ್ನನ್ನು ಒತ್ತು ಒಯ್ಯಲಿಕ್ಕೆ ನಿನ್ನ ಮಗನ ಮನೆಗೆ ಬಂದಿದ್ದೇನೆ ಮಗನ. ಮರ್ಯಾದೆಯಿಂದ ಕೂಲಿ ಕರಿಯಲೇ ಆ ನಿನ್ನ ದಂಡ ದರ್ಬಾರ ಎಲ್ಲೈತಿ ಲೇದಯ ಬಾಯ್ನ ದಯ ಅಲ್ಲ CBI ದಯಾನಂದ. ಲೇ ಗೌಡ, ಈಗ ನಾನು ನಮ್ಮಪ್ಪನ ಮಗನಾಗೆ ನನ್ನ ಮಾವನನ್ನು ಬಿಡಿಸಿ ಒಯ್ತಾ ಇದ್ದೀನಿ, ನೋಡ್ತಾ ಇರು. ಮಾವ ಹುಲಿಯಂತೆ ಕತ್ತರಿಸಿ ಬಾಹರಗೆ. ಎಲ್ಲಿಂದಲೂ ಬಂದ ಬೇಡಾಡಿ ನಮ್ಮ ಮನೆಗೆ ಬಂದು ನಮ್ಮ ಆಜ್ಞೆ ಇಲ್ಲದೆ ಬಿಚ್ಚಿ ನಮ್ಮ ದನಿಯನ್ನು ಒರಿತೀಯ, ನಿನ್ನನ್ನು ಕ್ಷಣದಲ್ಲಿ ಧ್ವಂಸ ಮಾಡಿಬಿಡುತ್ತೇನೆ. ಕಾಕಿ ಅರಿವಿ ಹಾಕಿಕೊಂಡು ಬಂದ ಮಾತ್ರಕ್ಕೆ ಈ ಪ್ರಕಾಶ ಗೌಡ ಹೆದರ್ತಾನಂತ ತಿಳಿದುಕೊಂಡು ಇನ್ಸ್ಪೆಕ್ಟರ್ ಬಾಯಿ, ನಿಮ್ಮದು ವೇಷಧಾರಿ ಕಾಕಿ ಆದರೆ ಈ ಗೌಡಂದು ಖತರ್ನಾಕ್ ಕಾದಿ. ಈ ಕಾದಿಯ ಜಳಪಿಗೆ ಸುಟ್ಟು ನೀವು ಭಸ್ಮವಾಗುವುದಕ್ಕಿಂತ ಮುಂಚೆ ಆ ನನ್ನ ಕ್ಯಾಸೆಟ್ ಕೊಟ್ಟು ಬಂದು ದಾರಿಗೆ ಹೋಗಿ ಬಿಡ್ರಿ, ಇಲ್ಲದಿದ್ದರೆ ನನ್ನ ಕ್ರೋಧವೆಂಬ ಬಾಂಬಿನಿಂದ ನಿಮ್ಮನ್ನು ಬ್ಲಾಸ್ಟ್ ಮಾಡೇ ಬಿಡುವೆನು. ನರಹರಿಯ ನಿನ್ನ ಸಂಪತ್ತವನ್ನು ದೋಚಿಕೊಂಡು ನಿನ್ನ ಪ್ರೇಸಿನನ್ನು ಕೊಂದಾಗ ಎಲ್ಲಿ ಹೋಗಿತ್ಲೆ ಆ ನಿನ್ನ ಬ್ಲಾಸ್ಟ್ ಬಾಂಬ್ ನಾಲಾಯಕ. ಈಗ ನಾನು ನಿಮ್ಮ ಕತೆ ಕೇಳಲು ಬಂದಿಲ್ಲ, ನಿಮ್ಮನ್ನು ಒತ್ತು ಸಾಯಿಸಲಿಕ್ಕೆ ಬಂದಿದ್ದೇನೆ. ರಕ್ತ ನನ್ನ ರಕ್ತ ಅಂದ್ರೆ ಏನು ಕೋಳಿ ರಕ್ತ ಅಂತ ತಿಳಿದುಕೊಂಡು ಎಲ್ಲೇ ದಯಾನಂದ. ಅಂದು ಕ್ಲಬ್ನಲ್ಲಿ ಹೇಳಿಕೆ ಕೊಟ್ಟಿದ್ದೇನೆಂಬ ಮಾತ್ರಕ್ಕೆ ನೀನು ನನ್ನೊಂದಿಗೆ ಚಟ್ಟಿ ಹಾಕಕ್ಕೆ ಬಂದೀಯಾ? ನೋಡು ಮರಿ, ಈ ಶಿವದ ಮರಿನ ಕೆಣಿಕೆ, ನೀನು ಹೆಣ ಆಗಬೇಡ ನನ್ನ ಕೈಯಲ್ಲಿ. ಆ ನನ್ನ ಕ್ಯಾಸೆಟ್ ಕೊಟ್ಟು ಬಂದು ದಾರಿಗೆ ಹೋಗಿ ಬಿಡು. ಲೇಗೌಡ, ಕರಕ್ಕೆ ಕಂಕಣ ಕಟ್ಟಿ ರಣಕ್ಕೆ ಎಳೆ ಕೊಟ್ಟು ನನ್ನ ತಂದೆ ಅಕ್ಕನ ಸಾವಿಗೆ ಕಾರಣ ಆದವರ ರಕ್ತ ಕುಡಿದು ಅವರ ಸಮಾಧಿಗೆ ರಕ್ತ ಲೇಪನ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಹೋರಾಟಕ್ಕೆ ಬಂದ ಈ ದಯಾನಂದ ಹಾಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಗೌಡ, ಸಾಧ್ಯವಿಲ್ಲ. ನನ್ನ ಪ್ರತಿಯೊಂದು ರೋಮ ಸಹಿತ ಸರ್ಪವಾಗಿ ಎಳೆ ಎತ್ತಿ ಹಲ್ಲು ಮಸಿದು ಹಾತೊರಿತಿದೆ ಕಚ್ಚಿಕೊಳ್ಳಲು ಸಿದ್ಧನಾಗು ಗೌಡ, ಧರ್ಮವಿದ್ದಕ್ಕೆ. ನಾಡಿನ ಜನತೆಗೆ ಹೆಸರಾಗಿದ್ದ ನನ್ನ ಬಾಬಾ ಗೌಡರನ್ನ ಕೊಂದ ಕೈಗಳ ಈಗಿನ ತೋಳಬಲ ಇದೆ ಅಲ್ಲವೇನೋ? ಭೈರ ಏನ್ ನೋಡ್ತಿದೆ? 1000 ಜನ ಕಳಿಸಿ ಇವರ ರುಂಡ ಮೆರೆಸಾಕ ಹಾಕಲೇ ಇವರಿಗೆ ಗುಂಡು. ಏ ದಯಾನಂದ, ಅಧಿಕಾರಿಗಳಾಗಿ ಬಂದ ನೀವು ಕಾನೂನನ್ನೇ ಕೈಗೆ ತಗೊಂಡು ಹಾರಾಡಿದರೆ ಸೋಮಾನಿಯರಲ್ಲಿ ನಿತ್ಯ 10 ರೌಡಿಗಳ ರಕ್ತ ಕುಡಿದು ಈ ಬೈರ ಬಂಡೆಂದು ನಿಂತರೆ ನೀವು ಹಕ್ಕಿಯಾಗಿ ಆಕಾಶ ಮಾರ್ಗದಲ್ಲಿ ಹಾರಾಡಿದ್ರು ಕೂಡ ನಿಮ್ಮನ್ನು ಈ ಕತ್ತಿಯಿಂದ ಕತ್ತರಿಸಿ
ಹಾಕಿ ಬಿಡ್ತೀನಿ. ಲೇ ಸೂರ್ಯನ ಮರಿಯೇ, ಒಂದು ನಿಮಿಷ ತಾಳು. ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಸರಿ ಅನಿಸಿದರೆ ಬಿಡು, ಸರಿ ಅನಿಸದಿದ್ದರೆ ಧಾರಾಳವಾಗಿ ನಾವೇ ನಿನ್ನ ಕತ್ತಿಗೆ ಆಹುತಿ ಆಗ್ತೀವಿ. ಇಲ್ಲ ಅದೇನೆಂದು ಬೇಗ ಹೇಳು. ನನ್ನ ಈ ರೋಷಕ್ಕೆ ತಾಳ್ಮೆ ಇಲ್ಲ. ನಿನ್ನ ತಂದೆ ತಾಯಿಗಳನ್ನು ನೀನು ನೋಡಿದ್ದೀಯಾ? ಇಲ್ಲ, ಗೊತ್ತಿಲ್ಲ. ನೀನು ಚಿಕ್ಕವನಿದ್ದಾಗಲೇ ನಿಜ ದುಡ್ದಿದ್ದು ಅವರು ನಿಜ. ಆದರೆ ನಿನ್ನ ಬಲಗೈ ರಟ್ಟೆಯಲ್ಲಿ ಇಷ್ಟೊಂದು ಹಳೆಯ ಕತ್ತಿ ಇದೆಯಲ್ಲ, ಅದು ಯಾತರದು ಎಂದು ನಿನಗೆ ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ. ಭೈರ, ಈತ ನಿನಗೇನು ಸುಳ್ಳು ಹೇಳುತ್ತಾನೆ. ನೀನು ಏನು ನಂಬಬೇಡ. ಎದ್ದು ನಿನ್ನ ಕತ್ತಿನ. ಈ ಕೋಲನ ಹೇಗೆ ಮುಗಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನೀವು ತುಂಬಕನಿರಿ ಗೌಡ್ರೆ. ನೀನು 4 ವರ್ಷದ ಮಗು ಇದ್ದಾಗ 16 ವರ್ಷದ ಹರಿಹರಿಯದ ನಿನ್ನ ಅಕ್ಕ ಈ ಪಂಚಮಿ ಗೌರಿ ಹಬ್ಬದ ನಿಮಿತ್ತ ಎಂದು ಈ ವಾಡೆಗೆ ಬಂದಾಗ ಇದೇ ಗೌಡನ ಕಾಮದ ಕಣ್ಣಿಗೆ ಸಿಕ್ಕು ತನ್ನ ಶೀಲವನ್ನೇ ಕಳೆದುಕೊಂಡು ದುರ್ದವಿಯಾದಳು. ದಯಾನಂದ, ಏನು ಹೇಳ್ತಾ ಇದ್ದೀನಿ ನೀನು? ನಿಜವನ್ನೇ ಹೇಳುತ್ತೇನೆ ಕೇಳು. ನಿನ್ನ ಅಕ್ಕ ಚೀರಾಡುವ ದನಿ ಕೇಳಿ ನಿನ್ನ ತಂದೆ ತಾಯಿ ನಿನ್ನನ್ನು ಹೊತ್ತುಕೊಂಡು ಧಾವಿಸಿ ಬಂದ ಈ ಗೌಡನ ಗುಂಡಿಗೆ ಬಲಿಯಾದರು. ಅದರಲ್ಲಿ ಒಂದು ಗುಂಡು ನಿನ್ನ ರಟ್ಟಿಗೆ ಬಿದ್ದಿತ್ತು. ಅದರೇ ಅದರ ಕಲಿ, ಜ್ಞಾಪಿಸಿಕೋ. ದಯಾನಂದ, ಕೇಳಲಾರೆ, ಈ ನೋವಿನ ಕಡೆಯನ್ನು ಕೇಳಲಾರೆ. ಆದರೆ ಈ ದುಷ್ಟ ಸಮಯದಲ್ಲಿ ನನ್ನ ನೇಕೆ ಒಲಿಸಿದ. ಅದಕ್ಕೆ ಕಾರಣ ನಾನು. ಆ ಕ್ಷಣದಲ್ಲಿ ಈ ಗೌಡ ನಿನ್ನನ್ನು ಕೊಲ್ಲಲ್ಪಟ್ಟ. ಅದನ್ನು ನಾನೇ ಅರಿದ ಇಂಥ ಗಂಭೀರ ಹುಡುಗನನ್ನು ನೀವೇ ಬೆಳೆಸಿ ಉಪಯೋಗಿಸಿಕೊಳ್ಳಿ ಅಂತ ಹೇಳಿ ನಿನ್ನ ಪ್ರಾಣ ಉಳಿಸಿನಿಪ್ಪ. ನಿಮ್ಮ ವಂಶದ ಕೊಲೆಗೆ ಈ ಗೌಡನೇ ಕಾರಣ. ನೀನು ಮಾಡಿದೆಯೋ ನನ್ನ ಮೂರಾಬಟ್ಟಿ? ಅಯ್ಯೋ ಯಪ್ಪ ತಮ್ಮ, ಈಗ ಸದ್ಯ ಇಲ್ಲೇ ನಿನ್ನ ಕೈಯ ಕೊಡ್ತೀನಿ ಹರಕ ತಟ್ಟ. ಲೇ ಬೈರ ಬಿತ್ತಲೆ ಇವನು ತಲೆ ಪಟ್ಟೆ. ಗೌಡ, ಗೌಡ, ಪ್ರಕಾಶ ಗೌಡ, ಕಾಮನೇನು ಕಲ್ಪುರುಷದಂತೆ ನನ್ನಿಂದ ಬೇಡಿದನ್ನು ಅನುಭವಿಸಿಕೊಂಡು ನೀನು ನನ್ನ ವಂಶಕ್ಕೆ ಕೊಳ್ಳಿ ಇಟ್ಟು ಬಿಟ್ಟಿಯಾ ಮಗನೇ? ನಿನ್ನ ಜೀವ ತೆಗೆಯದೆ ಬಿಡಲಾರೆ. ಇನ್ನು ವೈರ, ಈ ಬೇಟೆ ನಂದು. ಈ ಬೇಟೆ ಜೊತೆ ಆಡಬೇಕೆಂದು 25 ವರ್ಷಗಳಿಂದ ಕಾಯ್ದು ಕುಳಿತಿದ್ದೇನೆ. ಇವನ ಪ್ರಾಣಕ್ಕಾಗಿ ಪಣವನ್ನೇ ಕೊಟ್ಟಿದ್ದೇನೆ. ಇವನು ಇಲ್ಲಿವರೆಗೆ ನಮ್ಮ ಅಂಶಕ್ಕೆ ಮಾಡುತ್ತಾ ಬಂದಿರುವ ಒಂದೊಂದು ಅನ್ಯಾಯಗಳನ್ನು ನೆನಪಿಸಿಕೊಂಡರೆ ಪಾಲದಿಂದ ಉರಿ ಹತ್ತಿ ತೆಗೆಸಿದೆ. ಇವನು ಹೇಳಿದ 31 ಕೊಲೆಯಲ್ಲಿ ವೀರ ಧರ್ಮಾತ್ಮ ಆದ ನನ್ನ ತಂದೆ ಇದ್ದಾನೆ. ಸಾಧ್ವಿ ಶಿರೋಮಣಿ ಆದ ನನ್ನ ಅಕ್ಕ ಇದ್ದಾಳೆ. ಧರ್ಮ ಪ್ರೇಮಿ ಅನಿಸಿಕೊಂಡಿರುವ ಈ ಭವಾನಿಯ ತಂದೆ ಇದ್ದಾನೆ. ಇದರಲ್ಲಿ ನಿನ್ನ ಔಷಧ 3 ಮಂದಿ ಜನರಿದ್ದಾರೆ ಗೊತ್ತಾ? ಗೊತ್ತಾಯ್ತು ದಯಾನಂದ, ಗೊತ್ತಾಯ್ತು. ಈತನನ್ನುಂಡ ಈ ಭೂಮಂಡಲದಲ್ಲಿ ತೂರಿ ಹಾಕಿ ಬಿಡುತ್ತೇನೆ. ತಡೇ ವೈರ, ಏ ಮಗನೇ ಗೌಡ, ಇವರೆಲ್ಲರನ್ನು ಕೊಲ್ಲಲು ಅಡಿ ಇಟ್ಟ ನಿನ್ನ ಕಾಲುಗಳು ಇವೆ ಅಲ್ಲವೇ? ಅನೇಕ ಸ್ತ್ರೀಯರ ಹಂಬಲಿಸಿ ಹಿಡಿದ ನಿನ್ನ ತೋಳುಗಳು ಇವೆ ಅಲ್ಲವೇ? ದಯಾನಂದ, ನನ್ನನ್ನು ಬಿಟ್ಟು ಬಿಡಿ. ನಾನು ಅಂಗವಕೀಲನಾಗಿ ಆದರೂ ಬದುಕುತ್ತೀನಿ. ಪೂರ್ತಿ ಪ್ರಾಣ ತೆಗೆಯಬೇಡ, ಕ್ಷಮಿಸಿಬಿಡು ನನ್ನನ್ನು. ಸಾಧ್ಯವಿಲ್ಲ. ಅನೇಕ ಸ್ತ್ರೀಯರ ಕಣ್ಣೆತ್ತಿ ನೋಡಿದ ನಿನ್ನ ಕೆಟ್ಟ ಕಣ್ಣುಗಳು ಇವೆ ಅಲ್ಲವೇ? ಅನೇಕ ಸ್ತ್ರೀಯರ ತುಟಿಗೆ ಮುತ್ತಿಟ್ಟ ನಿನ್ನ ಕೆಟ್ಟ ತುಟಿಗಳು ಇವೆ ಅಲ್ಲವೇ? ಗೌಡ, ಇದೇ ನನ್ನ ಸೇಡಿನ ಪ್ರತಿಕಾರ. ಇದೇ ಉತ್ತಮರ ಧರ್ಮವಂತರ ಧರ್ಮದ ಪ್ರತಿಕಾರ. ಈಗಲಾದ್ರೂ ಬಗಳಲೇ ನಾವು ಯಾರು ಎಂದು. ನಿಜವಾಗಿಯೂ ಕ್ಷಮಿಸಿಬಿಡು ನನ್ನನ್ನು. ನಿಜವಾಗಿಯೂ ನಿಮ್ಮದು ಉತ್ತಮರ ಮನೆತನ. ಅಷ್ಟೇ ಅಲ್ಲ, ನೀವೆಲ್ಲರೂ ಧರ್ಮವಂತರು. ಸಹಿಸಿಕೋ. ಹಾಗಾದರೆ ಉತ್ತಮರ ಮನಿತನದ ಧರ್ಮವಂತರ ಧರ್ಮದ ಗುಂಡನ್ನು ದಯಾನಂದ, ನಿಲ್ಲು. ನನ್ನ ವಂಶ ನೀನು ವಂಶ ಮಾಡಿದ
ಈ ಪಾಪಿಯ ವ್ಯರ್ಥ ಹಸಕ ನನಗೂ ಅವಕಾಶ ಕೊಡು. ಈತನ ರುಂಡ ಈ ಭುವನವೇ ತೂರಿ ಹಾಕಿ ಬಿಡುತ್ತೇನೆ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಈ ತಂದೆಯಲ್ಲಿ ಜಯ